ಸ್ನೇಹಿತರೆ ನಮಸ್ಕಾರ. ನಿವ್ವಳ ಲಾಭ ಹೋದ ವರ್ಷ 30 ಕೋಟಿ 57 ಲಕ್ಷ ಇತ್ತು. 33 ಕೋಟಿ 11 ಲಕ್ಷ. ಪರ್ಸೆಂಟೇಜ್ 8.31 ಆಗಿದೆ. ದುಡಿಯೋ ಬಂಡವಾಳ 7,895, ಈಗ 25ಕ್ಕೆ 8,593, ಹೆಚ್ಚಿಗೆ 697 ಕೋಟಿ 76 ಲಕ್ಷ ಇದೆ. 8% 87%. ಗ್ರಾಸ್ NPA 2.67 ಆಗಿದೆ. ಈಗ 25ಕ್ಕೆ 2.07 ಆಗಿದೆ. ನೆಟ್ NPA 0.0 ಆಗಿದೆ ರೀ. CRPS 12.48, ಈಗ 25ಕ್ಕೆ 12.51 ಆಗಿದೆ. ಈಗ ಒಂದು ನಿಮಿಷ ಹೇಳ್ಬಿಡ್ತಾರೆ. ಈಗ ನಮ್ಮ ಹೊಸ ಅಧ್ಯಕ್ಷರಾಗಿರಿ ಕೇವಲ 5 ತಿಂಗಳಾಯ್ತಾರೆ. 5 ತಿಂಗಳಾಯಿತು. ಲಾಸ್ಟ್ ಟೈಮು ತಾವೆಲ್ಲ DCC ಬ್ಯಾಂಕ್ ಡೆವಲಪ್ಮೆಂಟ್ ಆದಾಗ ತಾವು ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ರಿ. ಹೋದ ಸಲ ಎಲ್ಲ ಭಾಳ ಲಾಭ ಆಯಿತು, ನೀವು ಆದರೂ ಯಾಕೆ ಅಧ್ಯಕ್ಷ ಚೇಂಜ್ ಮಾಡುತ್ತೆ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ನಾವು ಹೇಳಿದ್ವಿ ಹೋದ ಸಲ 30 ಕೋಟಿ ಲಾಭ ಮಾಡ್ರು, ನಾವು 50 ಕೋಟಿ ಲಾಭ ಮಾಡ್ತೇವೆ ತಮಗೆಲ್ಲ ಹೇಳಿದ್ದು. ಆದರೆ ನಮ್ಗೆ 5 ತಿಂಗಳ ಅವಧಿ ಒಳಗಡೆ ನಮ್ಮ ಹೊಸ ಅಧ್ಯಕ್ಷ ಆದ ನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ 33 ಕೋಟಿ 11 ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ. ಅಂದರೆ ಹೋದ ಸಲಕ್ಕಿಂತ 3 ಕೋಟಿ ಲಾಭ ಜಾಸ್ತಿ ಆಗಿದ್ದಾರೆ. ಅವಧಿ 5 ತಿಂಗಳೈತೆ ನಮ್ಗೆ ಸಿಕ್ಕಿದ್ರೆ. ಅಕಸ್ಮಾತ್ ನಮ್ಗೆ 11 ತಿಂಗಳು ಪೂರ್ತಿ ನಮಗೆ 12 ತಿಂಗಳ ಅವಧಿ ಸಿಕ್ತಿತ್ತಂದ್ರೆ ನಾವು 50 ಕೋಟಿ ಲಾಭ ಮಾಡ್ತಿದ್ರು. ಅಂದರೆ ಬ್ಯಾಂಕು ಲಾಭದಾಗೈತಿ. ಹೋದ ಸಲಕ್ಕಿಂತ 3 ಕೋಟಿ ಲಾಭ ಐತಿ. ಎಲ್ಲ ಆಡಳಿತ ಮಂಡಳಿ ಕೂಡ ಚಲೋ ನಡೀತಾರೆ ರೀ. ಅದು ತಮ್ಮ ಮುಖಾಂತರ ಜಿಲ್ಲಾ ಎಲ್ಲ ಸಹಕಾರಿ ಸಂಘಗಳಿಗೆ ರೈತರಿಗೆ ತಮ್ಮ ಮುಖಾಂತರ ಗಮನಕ್ಕೆ ತರ್ತಂದ್ರೆ ಇದೊಂದು ಆಯ್ತು. ಇನ್ನೆರಡು ವಿಷಯದ ರೀ ಅನ್ನ ಸಬ್ಜಲ್ಲಿ ಶುಗರ್ ಫ್ಯಾಕ್ಟ್ರಿದು ಹೇಳ್ತಾರೆ. 5 ತಿಂಗಳು ಅಂದರೆ ವರ್ಷದ ನಮಗೆ ಅವಧಿ ನಮಗೆ ಹೆಚ್ಚು ಟೈಮ್ ಸಿಕ್ಕಿಲ್ಲ ಅಂದರೆ ಇನ್ನೂ 7 ತಿಂಗಳು ಸಿಗ್ತೈತೆ, ಇನ್ನೂ ಹೆಚ್ಚು ಲಾಭ ಮಾಡ್ತದೆ ಅಂತ ಹೇಳಿದೆ. ಶುಗರ್ ಫ್ಯಾಕ್ಟ್ರಿ ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ವರ್ಷ ಘನ ಸರ್ಕಾರದ ಶೂನ್ಯ ಬಡ್ಡಿದರದ ಯೋಜನೆ ಅಡಿಯಲ್ಲಿ 3,175 ಕೋಟಿ ಅಲ್ಪಾವಧಿ ಬೆಳೆಸಾಲು ವಿತರಿಸಲು ಗುರಿ ನೀಡಲಾಗಿತ್ತು ನಮ್ಮ ಸರ್ಕಾರದಿಂದ. ಆದರೆ ನಮ್ಮ ಬ್ಯಾಂಕ್ ಜಿಲ್ಲೆಯು 4,88,379 ರೈತ ಸದಸ್ಯರಿಗೆ ಸುಮಾರು 3,475 ಕೋಟಿ ವಿತರಣಾ ಶೇಕಡ 109% ಸಾಧನೆಗೊಂಡಿದೆ. ಅದೇ ಪ್ರಕಾರ ಹೋದ ವರ್ಷ 4,68,775 ರೈತ ಸದಸ್ಯರಿಗೆ 3,060 ಹಂಚಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 19,604 ಹೊಸ ರೈತ ಸದಸ್ಯರಿಗೆ 415 ಕೋಟಿ ಹೆಚ್ಚು ವಿತರಣೆ ಮಾಡಲಿ. ಇದರಲ್ಲಿ ಕೂಡ ನಾಬಾರ್ಡ್ ಹೋದ ವರ್ಷಕ್ಕಿತ್ತು 774 ಕೋಟಿ ಕೊಟ್ಟದ್ದು 461 ಕೋಟಿ ಬರೀ ನಮಗೆ ಈ ಸಲ ಕೊಟ್ಟದ. ಅದನ್ನೂ ಕೂಡ ನಾವು ಹೆಚ್ಚಿನ ಬಡ್ಡಿ ದರ ತಂದು ರೈತರಿಗೆ ಏನು ಕಮ್ಮಿ ಆಗಬಾರ್ದು ನಮ್ಮ ಬ್ಯಾಂಕ್ ವತಿಯಿಂದ ವಿತರಣೆ ಮಾಡಿ. ಇದನ್ನು ಹೇಳೋದಂದ್ರೆ 99.22% ಇದರ ವಸೂಲಿ ಕೂಡ ಆಗಿದೆ. ಮತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆಸಾಲ ನೀಡಿದ ಬ್ಯಾಂಕ್ ನಮ್ಮದಾಗಿದೆ. ಅದೇ ಪ್ರಕಾರ ಇವತ್ತು ಸಕ್ಕರೆ ಅದೇ ಪ್ರಕಾರ 8 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮತ್ತು 15 ಖಾಸಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು 1,486 ಕೋಟಿ ವಿತರಣೆ ಮಾಡಿದ್ದು. ಅದರ ಪೈಕಿ ದುಡಿಯೋ ಬಂಡವಾಳ 877 ಕೋಟಿ ಮತ್ತು ಅವಧಿ ಸಾಲ 608 ಕೋಟಿ. ಇದರ ಪೈಕಿ ಈ ವರ್ಷದಲ್ಲಿ 162 ಕೋಟಿ ಕಂತು, 192 ಕೋಟಿ ಬಡ್ಡಿ ಈ ಸಾಲದಲ್ಲಿ ವಸೂಲಾತಿ ಕೂಡ ಆಗಿದೆ. ಅದರಲ್ಲಿ ಕೂಡ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಂಗಮದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆ ಕರೆಸಿ ಒಂದು ಸೌಹಾರ್ದಯುತವಾದ ಸಭೆಯನ್ನು ಮಾಡಿದೋಸ್ಕರ ಇಟ್ಟು ವಸೂಲಾಗಲು ಸಾಧ್ಯವಾಯಿತು ಅಂತ ನಾನು ಹೇಳಬಯಸ್ತೇನೆ. ಅದು ನಮಗೆ ಕೆಲವೊಂದು ಪಾಯಿಂಟ್ ಮುಗಿಸಿ ಆಮೇಲೆ ಬರ್ತೀನಿ. ಲಾಸ್ಟ್ ಈ ವರ್ಷದಲ್ಲಿ ಅಲ್ಲ ವಿಲಾಸರೇ, ಈಗ ನಾವು ಎಲ್ಲ ಮುಗಿಸ್ಬಿಟ್ಟಂತ ನೀವು ಆಮೇಲೆ ನೀವು ಕೇಳ್ಬಿಡ. ಅಂದರೆ ಇನ್ನೂ ಪಾಯಿಂಟ್ಸ್ ಅದ, 1 by 1 ನಾವು ಹೇಳ್ತೀವಿ. ಬೆಳಗಾವಿ DCC ಬ್ಯಾಂಕ್ ಈಗಾಗಲೇ ಹೇಳಿದಾಗೆ ಅನ್ನ ಸಾಬ್ ಜಿಲ್ಲೆ ಬೆಳೆಸಾಲದ ಜೊತೆಗೆ ಆಡಿಟ್ ಮಾಡಪ್ಪ, ಹೆಂಗೆ ಬರೋದು ಮಾಡ್ಕೋ. ಬೆಳೆಸಾಲದ ಜೊತೆಗೆ ಸಕ್ಕರೆ ಫ್ಯಾಕ್ಟ್ರಿಗೆ ಸಾಲ ಕೊಡ್ತೀವಿ. ಅದರ ಜೊತೆಗೆ ಮಹಿಳೆಗೆ ವಿಶೇಷವಾದಂಥ ಆದ್ಯತೆ ಮೇಲೆ 0% ಸಾಲವಾಗಿ 5 ಲಕ್ಷ ಸ್ವಸಹಾಯ ಸಂಘದಂಥ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಜಿಲ್ಲೆಯಲ್ಲಿ 35 ಕೋಟಿಗಿಂತ ಹೆಚ್ಚು ಸ್ವಸಹಾಯ ಸಂಘ ಸಾಲವನ್ನು ಕೊಟ್ಟಿದ್ದೀವಿ. ಅದರಲ್ಲಿ 99% ಹೆಚ್ಚು
ಸಾಲ ವಸೂಲಾತಿಯನ್ನು ಬ್ಯಾಂಕ್ ಮುಖಾಂತರ ಮಾಡಲಾಗಿದೆ. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ಒಂದು ಆರ್ಥಿಕವಾದಂಥ ಒಂದು ಸಪೋರ್ಟನ್ನು ಬ್ಯಾಂಕ್ ಇವತ್ತು ಮಾಡ್ತಾಯಿದೆ. ಅದ್ರ ಜೊತೆಲಿ ಐ ಟಿಲಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಈಗಾಗಲೇ ನಮ್ಮ ಬ್ಯಾಂಕು ಮೊಬೈಲ್ ಬ್ಯಾಂಕನ್ನು ಹೊಂದಿದೆ. ಬರ್ತಕ್ಕಂಥ ನಿರ್ಮಾಣದಲ್ಲಿ IMPS UPI ಅಂದರೆ ಇವತ್ತು ಬ್ಯಾಂಕ್ ಫೋನ್ಪೇ ಮುಖಾಂತರ ಮಾಡ್ತಕ್ಕಂಥ ಒಂದು ಬರ್ತಕ್ಕಂಥ ಈ ಒಂದು 5 ಆಗುತ್ತಿನ ಅದು ಸಹಿತ ಬ್ಯಾಂಕಿಗೆ ಇನ್ಸ್ಟಾಲ್ಮೆಂಟ್ ಮಾಡಿ ಸಾಮಾನ್ಯ ಒಬ್ಬ ಕಸ್ಟಮರ್ ಸಹಿತ ಫೋನ್ಪೇ ಮುಖಾಂತರ ಒಂದು ವ್ಯವಹಾರ ಮಾಡಲಿಕ್ಕೆ ಬ್ಯಾಂಕು ತಯಾರಿಯನ್ನು ಮಾಡ್ತಾಯಿದೆ. ಹಿಂದಿನ ನಿರ್ಮಾಣದಲ್ಲಿ ಇವತ್ತು ಐ ಟಿಲಿ ನಾವು ಭಾಳ ಇಂಟರ್ನಲ್ ಭಾಳ ಸ್ಟ್ರಾಂಗಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಇವತ್ತು ನಾವು ಮಾಡ್ತಾಯಿದ್ದೀವಿ. ವಿವಿಧ ಹಂತದಲ್ಲಿ ಇವತ್ತು NFS ಸಾಲಗಳನ್ನು 2 ವೀಲರ್ ಸಾಲ ಕೊಡ್ತೀವಿ. ಅದ್ರ ಜೊತೆಗೆ ಕಾರಿಗೆ ಸಾಲ ಕೊಡ್ತೀವಿ. ನ್ಯಾಷನಲ್ ಬ್ಯಾಂಕ್ ಕೊಡ್ತಕ್ಕಂಥ ಎಲ್ಲ ಸಾಲವನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಟ್ಯಾಕ್ಟರ್ ರೈತರಿಗೆ ಬೇಕಂತ ಟ್ಯಾಕ್ಟರ್ ಸಾಲ 3%ಲ್ಲಿ ಟ್ಯಾಕ್ಟರ್ ಮತ್ತು ಪೆಟ್ರೋಲ್ ಬೇಕಂತ ಸಾಲವನ್ನು ಸಹಿತ ಬ್ಯಾಂಕ್ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಬರ್ತಕ್ಕಂಥ ವಿಷಯನ ಮಾನ್ಯ ಒಂದು ಬ್ಯಾಂಕಿನ ನೇತೃತ್ವ ಭಾರತೀಯ ಜೈತರು ಹೇಳ್ಬೇಕಂತ ಈಗ ಒಂದು ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೀನಿ ರೀ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಏನು ಹೇಳ್ರಂದ್ರೆ ರೀ, ಶುಗರ್ ಫ್ಯಾಕ್ಟ್ರಿಗೆ 1000 ಕೋಟಿ ಮ್ಯಾಗ ನಾವು ಸಾಲ ಕೊಟ್ಟಿದ್ದು ರೀ. 1500 ಕೋಟಿ ಸಾಲ ಕೊಟ್ಟಿದ್ದು. ಮಾರ್ಚ್ ಎಂಡಿಗೆ ರೀ ಬಡ್ಡಿ ಕಂತ ಕೂಡಿ 169 ಕೋಟಿ ರಿಕವರಿ ಆಗ್ಬೇಕಾಯ್ತು. ಪರಿಸ್ಥಿತಿ ಹೆಂಗಿತ್ತಂದ್ರೆ ಈ ಸಲ ರೀ ನೀವು ಕ್ರಷಿಂಗ್ ಎಲ್ಲ ಭಾಳ ಕಡಿಮೆ ಅದು ಶುಗರ್ ಫ್ಯಾಕ್ಟ್ರಿ. ಬಡ್ಡಿ ಸಾಲ ಬರೋದು ಭಾಳ ಕಠಿಣ ಇತ್ತು ನಮಗೆ ರೀ. ಅಂದ್ರೆ ರಿಕವರಿ ಆಗೋ ಸ್ಟೇಜ್ ಇರೋಕ್ಕಿಲ್ಲ. ಇಲ್ಲಿ ಸಂಕಮ್ದಾಗ ನಾವು ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರೆದು ಶುಗರ್ ಫ್ಯಾಕ್ಟ್ರಿ ಕನ್ವಿನ್ಸ್ ಮಾಡಿದೆವು. ನೋಡಪ್ಪ ಬ್ಯಾಂಕು ಉಳಿಬೇಕು, ನಿಮ್ಮ ಫ್ಯಾಕ್ಟ್ರಿನೂ ಉಳಿಬೇಕಂದ್ರೆ ನೀವು ಕಟ್ಟಬೇಕಂತ ಕನ್ವಿನ್ಸ್ ಮಾಡಿದಾಗ ಮಾರ್ಚ್ ಎಂಡಿಗೆ 50 ಕೋಟಿ ಹೌದು ಬಡ್ಡಿ ಮತ್ತು ಕಂತ ಕೂಡಿ ಕೇಸ್ ಅದನ್ನು ಕರೆಕ್ಟಾಗಿ ಮಾರ್ಚ್ ಎಂಡಿಗೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವರು ನಮ್ಮ ಬ್ಯಾಂಕ್ ಸಹಕಾರ ಕೊಟ್ಟು ಕಟ್ಟಿದ್ರು ಅವರು. ಕಟ್ಟಿದ ನಂತರ ಅಂದ್ರೆ ಬ್ಯಾಂಕು ಉಳಿತು, ಫ್ಯಾಕ್ಟ್ರಿ ಉಳಿತು. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೇಳಿದ್ರು. ಅದಕ್ಕೆ ಯಾಕಂದ್ರೆ ನೀವು ಹೇಳ್ತೀರಿ ರೈತರಿಗೆ ಸಾಲ ಕೊಟ್ಟದ್ದು ಬೆಳಗಾವಿ DCC ಬ್ಯಾಂಕ್ ರೀ ಸುಮಾರು 3000 ಕೋಟಿ ರಾಜ್ಯದಾಗ ಯಾರೂ ಕೊಟ್ಟಿಲ್ಲ ರೀ. ಯಾರೂ ಕೊಟ್ಟಿಲ್ಲ ಅಂದರೆ ಯಾಕಂದ್ರೆ 0% ಇರ್ತೈತೆ ಅದ್ರಿ. ಯಾರೂ ಕೊಡೋದಿಲ್ಲ ಅಂದರೆ ಕಮರ್ಷಿಯಲ್ಗೆ ಜಾಸ್ತಿ ಲೋನ್ ಕೊಡ್ತಾರೆ. ಹೈಯೆಸ್ಟ್ ಕೊಟ್ಟದ್ದು ಇದು ಒಂದು ಉದಾಹರಣೆ ಇದ್ರೆ 3470 ಕೋಟಿ ರೀ. ಆಮೇಲೆ ಕೆಲವೊಂದು ಮಂದಿ ಏನು ಹೇಳ್ತಾ ಇದ್ರು ಅಂದ್ರೆ ರೀ, DCC ಬ್ಯಾಂಕ್ನವರು ಮಾರ್ಚ್ ಎಂಡಿಗೆ ರೈತರಿಗೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ ಕೆಲವೊಂದು ಅಲಿಗೇಷನ್ ಬಂದರು. ಆದರೆ ಎಲ್ಲರಿಗೂ ಮಾರ್ಚ್ ಎಂಡಿಗೆ ಅವ್ರ ಖಾತೆಗೆ ಜಮಾ ಮಾಡಿ ಏಪ್ರಿಲ್ದಾಗ ಅವ್ರಿಗೆ ಸಾಲ ಬರೋಂಗೆ ಮಾಡಿ ಅದು ಹೊಸ ಸಾಲನೂ ಕೊಟ್ಟಿದ್ರು. ರೈತರಿಗೆ ಯಾವುದೂ ಸಾಲ ಬೆಳೆ ಸಾಲ ನಿಲ್ಲಿಸಿಲ್ಲ, ಎಲ್ಲನೂ ಕೊಟ್ಟಿದ್ದಾರೆ. ಅಂದರೆ ಬ್ಯಾಂಕ್ ಅಗದಿ ಗಟ್ಟಿಯಾಗಿತ್ತದು. ವಿಶೇಷವಾಗಿ ಡಿಪಾಸಿಟ್ ಹೋದ ಸಲಕ್ಕಿಂತ ಕಡಿಮೆ ಆಗ್ತೈತೆ. ಅಂದ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯಿಗಳೆಲ್ಲ ರೀ, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡ ಹೆಚ್ಚಿನ ಪ್ರಮಾಣ ಅಂದ್ರೆ ಅದೇನು ನಮ್ಮ 300 ಕೋಟಿ ಬಡ್ಡಿ ತಂದು ನಮಗೆ ಸಮಸ್ಯೆ ಏನಂತ ನಬಾರ್ಡ್ 400 ಕೋಟಿ ರೂಪಾಯಿ ನಮಗೆ ಬರೋ ಅಮೌಂಟ್ ಕಟ್ ಮಾಡ್ರೆ ಇಡೀ ರಾಜ್ಯ ತುಂಬ ಕಟ್ ಮಾಡ್ಯವ್ರು. ಅದಕ್ಕೆ ನಾವು ಡಿಪಾಸಿಟಲ್ಲೂ ಹಿಂದೆ ಬೆಳೆದಿಲ್ಲ. ಕೆಲವು ಮಂದಿ ಏನು ಹೇಳ್ತಿದ್ರೆ ನಿಮಗೆಲ್ಲ ಗೊತ್ತಿದೆ, DCC ಬ್ಯಾಂಕ್ ಡಿಪಾಸಿಟ್ ಹೋಗ್ತೈತಿ ಕಡಿಮೆ ಆಗ್ತೈತಿ ಎಲ್ಲ ಮಾತಾಡ್ತಾರೆ. DCC ಬ್ಯಾಂಕ್ ಡಿಪಾಸಿಟು ಹೆಚ್ಚಾಯ್ತು ರೀ. ರೈತರಿಗೆ ಏನು ಸಾಲ ಕೊಡಬೇಕು ಅದು ಕೊಟ್ಟಿವಿ. ಕಮರ್ಷಿಯಲು ನಾವು ಸಾಲ ಕೊಡಬೇಕಾಗ್ತೈತೆ. ಈಗ ಎಲ್ಲರೂ ಅಂದರೆ ಇದು ಬರೀ ರೈತರಿಗೆ ಅಷ್ಟೇ ಇರೋದಿಲ್ಲ, ಕಮರ್ಷಿಯಲು ಮಾಡಬೇಕಾಗ್ತದೆ. ಶುಗರ್ ಫ್ಯಾಕ್ಟ್ರಿಗೆ ನಾವೆಲ್ಲ ಸಾಲ ಕೊಟ್ಟರೆ 12% ಮೇಲೆ ಬಡ್ಡಿ ಬರ್ತೈತೆ, 0% ಇಲ್ಲ. ಅಂದರೆ ನಾವು ಬ್ಯಾಂಕ್ ಲಾಭ ಮಾಡಬೇಕಂದ್ರೆ ಕಮರ್ಷಿಯಲ್ಗೆ ಕೆಲವೊಂದು ಲೋನ್ ಕೊಡಬೇಕಾಗ್ತೈತಿ. ಹೀಗೆಲ್ಲ ಕೊಟ್ಟಿದ್ರು. ಅದಕ್ಕೆ ಉಳಿತಾಯ ಈಗ ಎಲ್ಲರೂ ನಮ್ಮ ಮಾಂತೇಶ್ ದೊಡ್ಡಗೌಡರು, ಅಣ್ಣ ಸಾಹೇಬ್ ಅವರು, ಅಂಕ್ಲಿ ರಾಜು ಅಧ್ಯಕ್ಷರು ಎಲ್ಲರೂ ಕೂಡಿ, ಅರವಿಂದ್ ಪಾಟೀಲ್ ಉಪಾಧ್ಯಕ್ಷರು, ನಾವು ಏನು ಮಾಡತ್ತಂದ್ರೆ ಅಂದರೆ ಲಾಭ ಬರೋದು ನೀನು ಮೊನ್ನೆ ನಾವು ಖರ್ಚು ಕಡಿಮೆ ಮಾಡ್ಬೇಕಾದ್ರೆ ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಒಂದೇ ಉದಾಹರಣೆ, ಈ ಒಂದು ಕಾರ್ಡ್ ಬರ್ತೈತಿ ಈಗ ಅಂದರೆ ಇತರ ಕಾರ್ಡ್ ATM ಕಾರ್ಡ್. ಈಗ ಅದೆಲ್ಲ 120 ರೂಪಾಯಿಗೆ ತೊಗೋತಿದ್ದಾರೆ ಒಂದು ಕಾರ್ಡ್. ಈಗ ನಾವೇನು ಮಾಡ್ತೀವಿ ನೆಗೋಷಿಯೇಟ್ ಕರೆದು ಈಗ ಒಬ್ಬೊಬ್ರು 40 ರೂಪಾಯಿ ಕೊಡೋಕೆ ರೆಡಿ ಅದಾರ, 50 ರೂಪಾಯಿಗೂ ಕೊಡೋ ರೆಡಿ ಅದಾರ. ಅಂದರೆ ಹಿಂಗೆ ನಾವು ಉಳಿತಾಯ ಮಾಡ್ಕೊತ ಹೋದು ಅಂದ್ರೆ ರೀ 5-6 ಕೋಟಿ ವರ್ಷಕ್ಕೆ ಅಲ್ಲೇ ಉಳಿತಾಯ ಆಗ್ತದೆ. ಅಂದರೆ ಒಂದು ಕಾರ್ಡ್ದು ಉದಾಹರಣೆ ಏನು ರೀ. ಮತ್ತು ಬೇರೆ ಮತ್ತು ಇತರವಾಗದಾವು ಕೆಲವೊಂದು ಎಲ್ಲ ವಿಷಯ ಅಂದರೆ ಟೆಂಡರ್ ಮುಖಾಂತರ ನಾವು ಖರ್ಚು ಕಡಿಮೆ ಮಾಡಿ ಅಲ್ಲೂ ಒಂದು 5 ಕೋಟಿ ರೂಪಾಯಿ ಏನಾದ್ರು ಉಳಿತಾಯ ಮಾಡಿದ್ರೆ ಮುಂದಿನ ಸಾಲಕ್ಕೆ ಅದು ಲಾಭದಾಗ ಹೆಚ್ಚು ಬರ್ತೈತಿ. DCC ಬ್ಯಾಂಕ್ ಎಲ್ಲ ಭಾಳ ಗಟ್ಟಿಯಾಗಿ ಎಲ್ಲ ಆಡಳಿತ ಮಂಡಳಿ ಭಾಳ ಚೆನ್ನಾಗಿ ನಡೆಸತ್ತರು. ಎಲ್ಲ ಅಂದರೆ ಎಲ್ಲರೂ ಗಟ್ಟಿಯಾಗಿ ಒಕ್ಕಟ್ಟಾಗಿ ಮಾಡಕತ್ತಾರೆ. ಟೀಮ್ ಅದು ಚಲೋ ಐತಿ. ಮುಂದಿನ ದಿನಮಾದ DCC ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಏನೇನು ಮಾಡೋಕ್ಕಾಗ್ತೈತೆ ಖಂಡಿತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಂದರೆ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿ 100 ವರ್ಷ ಆಗ್ತದೆ. ಶತಮಾನೋತ್ಸವ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿ ಅಂದರೆ ಒಂದು ವಿಚಾರ ಮಾಡತ್ತೆ. ಬೆಳಗಾವಿದಾಗ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಸೆಕೆಂಡ್ ವೀಕ್ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಶತಮಾನೋತ್ಸವ ಮಾಡಿ ರೈತನೆಲ್ಲ ಕರೆದು ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ. ಮತ್ತು ಇನ್ನೂ ಬ್ಯಾಂಕಿಗೆ ಏನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಸರ್ಕಾರಿ
350 ಕೋಟಿ ವಸೂಲಾಗಿದೆ ಮಾರ್ಚ್ ಅಖೇರಿಗೆ ಬಂದನೆ. ಈಗ ನೀವು ಶುಗರ್ ಫ್ಯಾಕ್ಟ್ರಿ ಕಟ್ಟಬೇಕು ಇದೇ ಏನಿಲ್ಲ ರೀ, ಮಾರ್ಚ್ ಎಂಡ್ಗೂ ಯಾವ ಶುಗರ್ ಫ್ಯಾಕ್ಟ್ರಿನೂ ಕಟ್ಟಬೇಕು ಆಗೋದಿಲ್ಲ. ಅವ್ರು ಬಡ್ಡಿನೂ ಕಟ್ಟರು, ಕಂತು ಕಟ್ಟರು, ನೀವು ನಮ್ಮ ಬ್ಯಾಲೆನ್ಸ್ ಶೀಟು ಚೆಕ್ ಮಾಡ್ಬೋದು, ಬಂದು ನೋಡ್ಬೋದು, ಯಾವುದೂ ಕಟ್ಟಬೇಕು ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ರೀ. ಆದರೆ ನಾವೆಲ್ಲ ಹೇಳಿದಲ್ಲ, ಸಂಕಲ್ಪ ಮೀಟಿಂಗ್ ಕರೆದು ಕನ್ವಿನ್ಸ್ ಮಾಡೋದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರು ಕಟ್ಟಿದಾರು. ಮುಂದೆ ಅವ್ರು ಏನು ಹೆಲ್ಪ್ ಮಾಡ್ದೆ ಮಾಡಿ ಅಂತ ಬ್ಯಾಂಕು ಉಳಿಬೇಕು, ಫ್ಯಾಕ್ಟ್ರಿನೂ ಉಳಿಬೇಕು ಅಂತ. ಸಾಲ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 23 ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಸಾಲ ಅಂತ ತಾವು ಈಗ ಘೋಷಿಸಿದೆ. ಬೇರೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ತಾವು ಎಲ್ಲ ಕೊಟ್ಟಿದ್ದೀವಿ ರೀ. ಈಗ ಏನು ಬರ್ತೈತೆ ಅಂದ್ರೆ ರೀ, ಈಗ ಬೆಳಗಾವಿ ಜಿಲ್ಲಾ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಕೊಡ್ಬೇಕಂದ್ರೆ ಬಾಗಲಕೋಟೆಯವ್ರು ಕೊಡ್ತಾರೆ, ಕೊಲ್ಲಾಪುರ. ಅವಾಗ ನಾವು ಲೀಡ್ ಬ್ಯಾಂಕ್ ಆಗ್ತದೆ. ಬಾಗಲಕೋಟೆಗೆ ಅವ್ರು ಲೀಡ್ ಬ್ಯಾಂಕ್ ಆಗ್ತಾರೆ, ಅವ್ರ ಮುಖಾಂತರ ನಾವು ಕೊಡ್ತೇವೆ. ಅಂದರೆ ಬಾಗಲಕೋಟೆಗೆ ಕೊಟ್ಟಿದ್ದೀವಿ, ಬಿಜಾಪುರ ಕೊಟ್ಟಿದ್ದೀವಿ, ಬೆಳಗಾವಿ ಕೊಟ್ಟಿದ್ದೀವಿ, ವಿದಿನ್ ಸ್ಟೇಟ್ ಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿಗೆ ರೀ. ಬೆಳಗಾವಿ ಜಿಲ್ಲೆ ಎಷ್ಟು ಸಕ್ಕರೆ ಕಾರ್ಖಾನೆ ಸಾಲ ತಂದಾರೆ? DCS ಬ್ಯಾಂಕ್ ಆಲ್ಮೋಸ್ಟ್ ಆಲ್ ಎಲ್ಲ ತಗೋತಾರೆ. ಎಲ್ಲ ಅದಾವ. ಈಗ ಒಂದು 2-3 ಪ್ರಭಾಕರ್ ಕೋಡೆ ಅವ್ರ ಫ್ಯಾಕ್ಟ್ರಿ ಒಂದು ತೊಗೊಂಡಿಲ್ಲ ರೀ. ಶಾಮನೂರು ತೊಗೊಂಡಿಲ್ಲ, ಚಿಕ್ಕೋಡಿ, ದೂದ್ಗಾಂಜ್ ಇವ್ರು ಬಿಟ್ಟರೆ ರೀ ಆಲ್ಮೋಸ್ಟ್ ಆಲ್ ಎಲ್ಲರೂ ತೊಗೋತಾರೆ. ಅಲ್ಲ ಟೋಟಲ್ NPA 2.6 ಅದ ನಮ್ದು ಈಗ ಸದ್ಯ ಬ್ಯಾಂಕಿಂದ. ಇಲ್ಲ ಡಿಫಾಲ್ಟ್ ಆಗಿದೆ. ಎಸ್ 100% ವಸೂಲಾಗಿದೆ. ಎಲ್ಲ ಸೇರಿ ಅದು ಫ್ಯಾಕ್ಟ್ರಿ ಲೋನ್ ಅದ, ಅದ ರೀ, ಎಲ್ಲ ಹಿಡ್ದ ಕೋರ್ಟಲ್ಲಿ ಯಾವುದಿಲ್ಲ ರೀ, ಯಾರು ಕೋರ್ಟಿಗೆ ಹೋಗಿಲ್ಲ. ಅದರಲ್ಲಿ ನಾವು ಇಲ್ಲ ಅದ್ರಲ್ಲಿ ನಾವು ಸಾಧನೆ ಕೊಟ್ಟಿದ್ದೀವಿ. ಆಮೇಲೆ ಇದು ಶಿವಸಾಗರ ಅದು ಹೋಗ್ಯದ, ಆಲ್ರೆಡಿ ಹೋಗ್ಯದ, ರಾಮದುರ್ಗ ರೀ ಆಲ್ರೆಡಿ ಕ್ಲಿಯರ್ ಅದು ಅಮೌಂಟು ಬಂದು ಜಮಾ ಆಗಿದೆ. 100% ಕಮ್ಮಿ ಆಗಿದೆ, ಭಾಳ ಕಮ್ಮಿ ಆಗಿದೆ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ದಿವಸದಾಗ ಎಲ್ಲ ರೆಕಾರ್ಡ್ ಕೊಡ್ತಿರ್ಬೇಕಾದ್ರೆ. ಯಾಕಂದ್ರೆ ಇನ್ನೂ ಈಗ ಸದ್ಯ ಎಲ್ಲ ರಿನ್ಯೂ ಆಗಕ್ಕೆ ಬಂದಂಗೆ ಗೊತ್ತಾಗ್ತಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಜರ ಯಾವ್ದಾರು AMC ಕೊಡಾಗಿದೆ ತಿಳ್ಕೊಂಡು ನೀವು ಕಂಪ್ಯೂಟರ್ ಮೇಂಟೆನೆನ್ಸ್ ಅದು ವರ್ಷ ಮುಗಿದ ನಂತರ ಬರ್ತದೆ. ಈಗ ಒಂದೊಂದಾಗಿ ಬರಾಕದಾವ. ಸೇವಿಂಗ್ ಮ್ಯಾಕ್ಸಿಮಮ್ ಉಳಿತೈತಿ ಸರ್. ಯಾಕಂದ್ರೆ ಆಡಳಿತ ಮಂಡಳಿಯವರು ಏನಾದರೂ ಬ್ಯಾಂಕಲ್ಲಿ ಸಾಲ ತಗೊಂಡು ವಾಪಸ್ ಕೊಡದೇ ಡೈರೆಕ್ಟರ್ ಯಾರು ಸಾಲ ತಗೊಂಡು ಈಗ ನೋಡ್ರಿ ಅಂದ್ರೆ ಸಾಲ ರೀ ಭಾಳ ಮಂದಿ ತೊಗೊಂಡಾರ ಈಗ. ಅಂದ್ರೆ ರೆಗ್ಯುಲರ್ ಆಗಿ ತುಂಬಿರೋ ಸಾಕು ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅಂತಾರಲ್ಲ ರೀ. ಭಾಳ ಮಂದಿ ಅಂದ್ರೆ ಅವ್ರ ಬೋರ್ಡ್ನಾಗ ಇಲ್ಲಂದ್ರೂ ಅವ್ರ ಒಂದು ಕಂಪ್ನಿಗಳು ಮಾಡಿರ್ತಾರೆ ರೀ. ಭಾಳ ಮಂದಿ ಸಾಲ ತೊಗೊಂಡು ಉದಾಹರಣೆ ಅದಾವ. ನಿರಾಣಿ ಶುಗರ್ ಸಾಲ ತೊಗೊಂಡಾರ ರೀ, ಮತ್ತು ಬೇರೆ ಬೇರೆಯವ್ರು ಭಾಳ ಮಂದಿ ತೊಗೊಂಡಾರೆ. ಅದು ರೆಗ್ಯುಲರ್ ಆಗಿ ತುಂಬಾಕತ್ತಾರೋ ಕೆಲವೊಂದಿಷ್ಟು ಜನ ತುಂಬುತ್ತಾ ಇಲ್ಲ ಅನ್ನುವಂಥದ್ದು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲರಿಗೂ, ಆದರೆ ಏಕೈಕ ಒಬ್ಬ ಸದಸ್ಯರು ಆಡಳಿತ ಮಂಡಳಿ ನಿರ್ದೇಶಕರು ಇವರು ಮಾತ್ರ ಕಾಣಿಸ್ತಾ ಇಲ್ಲ. ಏನಾದರೂ ಅಸಮಾಧಾನ ಇದೆನಾ ಅಂತ. ಯಾಕಂದ್ರೆ ಗಣೇಶ್ ಕತ್ತಿ ಅವ್ರು ಬಂದಿಲ್ಲ. ಲಕ್ಷ್ಮಣ್ ಚೌಧರಿ ಬ್ಯಾಂಕ್ನಾಗಿದ್ದಾರೆ. ನಾ ಫೋನ್ ಮಾಡಿ ಹತ್ತನಿಗೆ ಅರ್ಜೆಂಟ್ ನೀವು ಬರ್ರಿ ಅಂತನ್ನಿ, ಇಲ್ಲ ಅರ್ಜೆಂಟ್ ಕೆಲಸ ಇತ್ತಂದ್ರು. ಡಿಫ್ರೆನ್ಸ್ ಒಪಿನಿಯನ್ ಆ ಥರ ಇರೋದು ಇಲ್ಲರಿ, ಆ ಥರ ರೀ. ಮತ್ತು ಈಗ ಅದ ಒಂದು ಮನಿ ನಡ್ಸೋದೇ ಸ್ವಲ್ಪ ವ್ಯತ್ಯಾಸ. ಬಿಡು ಮುಂದೆ ಮಾತುಗಳು ಭಾಳ ಕೇಳ್ಬೋದು. ಈ ಸಲ ಬ್ಯಾಂಕ್ ಯಾರು ಡಿಪಾಸಿಟ್ ವಾಪಸ್ ತಗೋತಾರೋ, ಯಾರೋ ರೈತರು 300 ಕೋಟಿ ಹೆಚ್ಚಾಗಿದೆ. ಅದರ ಈಗ 300 ಕೋಟಿ ಹೆಚ್ಚಾಗ್ಯದ ನಮ್ಮ ಡಿಪಾಸಿಟ್. ಆದರೆ ಯಾರಿಂದನೂ ಬ್ಯಾಂಕ್ ನಿಲ್ಲುವುದಿಲ್ಲ. ಬ್ಯಾಂಕ್ ನಡ್ಕೋತುಂಟದ. ಈಗ ನಮ್ಮ DCS ಬ್ಯಾಂಕು ಮುರುಗೋಡು ಮಾಂತಜ್ಜನ ಪುಣ್ಯದಿಂದ ಅವ್ರ ಜಾಗದಾಗ ಕಟ್ಟಿದ್ದೀವಿ. ಅಲ್ಲಿ ಯಾವ ನೀರಿರಲಿ ಬಿಡಲಿ, ನಾವಿರಲಿ ಬೇಕಾದವಿರಲಿ, ಬ್ಯಾಂಕ್ ನಿರಂತರವಾಗಿ ನಡ್ಕೋತ ಹೋಗೋದು. ಯಾವ ಡಿಪಾಸಿಟ್ ಕಡಿಮೆ ಆಗೋಲ್ಲ, ಯಾವ ಸಾಲ ಕಡಿಮೆ. ಸುಮಾರು ರಾಜಕೀಯವಾಗಿ ಏನಾರು ಮಾತಾಡ್ಬೋದು ಅಂತ ಬಿಟ್ಟರೆ ಏನೂ ಕಡಿಮೆ ಆಗಿಲ್ಲ. ಇನ್ನೂ ಹೆಚ್ಚು ಚಲೋ ಆಗಿ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು. ಸಾವುಕಾರ ಅಪಾಯಿಂಟ್ಮೆಂಟದ್ದು ಏನು ನೋಟಿಫಿಕೇಶನ್ ಹೊರಡ್ತದೆ ಸರ್? ಅಪಾಯಿಂಟ್ಮೆಂಟ್ದು ಹೇಳಿಬಿಡ್ತೀನಿ ಈಗ. ಯಾಕಂದ್ರೆ ನಾವು 161 ಪೋಸ್ಟ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತೇಳಿ ಗೌರ್ಮೆಂಟಿಗೆ ಪ್ರಪೋಸಲ್ ಕಳಿಸಿದ್ದು ರೀ. ಆದ್ರೆ ಅಲ್ಲಿ 2 ತಿಂಗಳ ಪ್ರಪೋಸಲ್ ಪೆಂಡಿಂಗ್ ಉಳಿತು. ಗೌರ್ಮೆಂಟ್ದವ್ರು ಏನು ಹೇಳ್ತಾರೆ ಅಂದ್ರೆ ರೀ, ನಮ್ದು ಇಂಟರ್ನಲ್ ಅಂದರೆ ಒಳ ಮೀಸಲಾತಿ ಬಂತಲ್ಲ ರೀ, ಇಂಟರ್ನಲ್ ರಿಸರ್ವೇಷನ್ ಅದು ಫೈನಲ್ ಆಗೋ ತನಕ ನಾವು ಯಾವ ಹೊಸ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ ಅಂತೇಳಿ ಈಗ ಪೆಂಡಿಂಗ್ ಇಟ್ಟಾರೆ. ಈಗ ಯಾರೂ ಮಾಡಬೇಡತ್ತಾರೆ. ಒಂದು ಆರ್ಡರ್ ಮಾಡಿದ್ದಾರೆ. ಇಡೀ ಸ್ಟೇಟ್ ಒಳಗೆ ಸಣ್ಣ ಕ್ಲರ್ಕ್ ಹಿಡಿದು ಅಥವಾ ಪ್ಯೂನ್ ಹಿಡಿದು ಹೈ ಲೆವೆಲ್ ಪೋಸ್ಟಾಗ ಯಾವ ನೀವು ಅಪಾಯಿಂಟ್ಮೆಂಟ್ ಮಾಡಬಾರ್ದು. ಅದು ಸರ್ಕಾರದಲ್ಲೂ ಗೌರ್ಮೆಂಟ್ ಫಂಡ್ಸ್ ಐತೆ ಎಲ್ಲ ನಮ್ಮ
ರೈತ ಸಾಲ ಕೊಡದ ನಾಬಾರ್ದ ಎಲ್ಲ ರೈತ ನಾವು ಅವ್ರು ಕನೆಕ್ಟ್ ಸೆಮಿ ಗೌರ್ಮೆಂಟ್ ಅನ್ನೋದು ಅದು. ಸರ್ ಈಗ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ಟಿರುವಂತ ಟೋಟಲ್ ಎಷ್ಟು ಮಾತೇಶ್ರೀ 35 ಕೊಟ್ಟು 35 ಕೋಟಿ ಒಂದು ಮಹಿಳಾ ಒಂದು ಮಹಿಳಾ ಸಂಘಕ್ಕೆ ನಾವು ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ ಏನು ಮಾಡ್ತೀವಿ ಅವಾಗ ಎಷ್ಟು ಕಂಟ್ರಿಬ್ಯೂಷನ್ ಮಾಡ್ತಾರೆ ಅಷ್ಟು ಕೊಡ್ತೀವಿ. ನಾವು 10 ಲಕ್ಷ ಕೊಡ್ತೀವಿ, 15 ಲಕ್ಷ ಕೊಡ್ತೀವಿ. ಅವಾಗ ಹೆಂಗೆ ನಮಗೆ ತುಂಬ್ಕೊತೀವಿ ಅಂದ್ರೆ ಯಾವ ಇದು ಕೊಡ್ತಾರೆ, ಉದ್ಯೋಗ ಕೊಡ್ತಾರೆ ಅಂತ ಹೇಳಿ. ಅವಾಗ ನಾವು 20 ಜನದ ಒಂದು ಸ್ವಸಹಾಯ ಸಂಘ ಇರ್ತದೆ. ಮೊದಲು ಕಂಟ್ರಿಬ್ಯೂಷನ್ ಮಾಡ್ತಾವೆ 5,000, 10,000, 25,000, 25 ನಾವು ಯುಟಿಲೈಸೇಷನ್ ಮಾಡೋದು ಅವು ಬಿಟ್ಟಿದ್ದಾರೆ 18-50 ಸ್ವಾಮಿಗಳಿಗೆ ನಾವು ಬೆಳಗಾವಿ ಜಿಲ್ಲೆ ಇದೆ. ವಿದಿನ್ ಡಿಸ್ಟಿಕ್ ಸರ್ ಈ ವರ್ಷ ಎಷ್ಟು ಕೊಟ್ಟಿರುವಂತ 35 ಕೋಟಿ 18-50 ಸಾವಿರ. ಸರ್ ಈಗ ಹೊಸದಾಗಿ ಈಗ ಮುಂದೆ ಬರೋ ವರ್ಷದಲ್ಲಿ ಏನಾದರೂ ಹೊಸ ಪ್ಲಾನ್ ಮೂರನೇ ವರ್ಷದ ಹಿನ್ನೆಲೆಯಲ್ಲಿ ಏನು ಪ್ಲಾನ್ ಏನಾದರೂ ಪ್ಲಾನ್ ಹೊಸ ಪ್ಲಾನ್ ಏನಾದರೂ ಮಾಡ್ಕೊಂಡು ಅಲ್ಲ ಹೊಸದು ಮಾಡಲೇಬೇಕ್ರೆ 9 ಬ್ರಾಂಚ್ ಹೊಸ ಪರ್ಮಿಷನ್ ಮಾಡ 11 ಮಾಡ್ಬೇಕು ರೀ. ಶತಮಾನೋತ್ಸವ ನಿಮಿತ್ತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಒಂದು ಗಿಫ್ಟ್ ಕೊಟ್ಟು ಅವ್ರು ಸತ್ಕಾರ ಮಾಡುವಂಥ ಯೋಜನೆಗಳು ಕೂಡ ಇದಾವೆ. ಈಗ 6,000 ಕೋಟಿ ಇದ್ದದ್ದು ಅದನ್ನು ಮುಂದಿನ ವರ್ಷ 10,000 ಕೋಟಿ ಒಯ್ಬೇಕಂತ ನಾವೆಲ್ಲರೂ ದೊಡ್ಡ ಸಂಕಲ್ಪವನ್ನು ಮಾಡಿದ್ದೀವಿ. ಇದೆ ಇದೇ ವಚನ. ಈಗ ಅವರು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಅನ್ನಸಪ್ ಜೊಲ್ಲೆ ಅವ್ರ ಸಲಹೆ ಭಾಳ ತೊಗೋತು ನಾವ್ರೆ. ಈಗ ನಾವು ಹೇಳಿದಿಲ್ಲ 100 ವರ್ಷ ಶತಮಾನೋತ್ಸವಕ್ಕೆ 14 ಕೋಟಿ ರೂಪಾಯಿ ಇಟ್ಟಿದ್ದು ನಾವ್ರಿ, ಅಂದ್ರೆ ಫಂಕ್ಷನ್ ಮಾಡೋಕೆ ಬ್ಯಾಂಕ್ನಾಗ. ಅವ್ರೇನು ಸಜೆಷನ್ ಕೊಟ್ರು ಅಂದ್ರೆ ನಾವು ಸುಮ್ಮನೆ ಚಲೋ ಹಂಗೆ ಅದು ಖರ್ಚು ಮಾಡೋಕ್ಕಿದೆ 14 ಕೋಟಿ ಮ್ಯಾಕ್ಸಿಮಮ್ ನಮ್ಮ ಬ್ರ್ಯಾಂಚ್ಗಳು ಇರ್ತಾವೆ, ಎಲ್ಲಕ್ಕೂ ಒಂದೇ ಥರ ಪೇಂಟ್ ಮಾಡೋನು, ಅಲ್ಲಿ ಫರ್ನಿಚರ್ ಮಾಡಿ ಅಂದ್ರೆ ಇಂಪ್ರೂವ್ ಅಂದ್ರೆ ಗ್ರಾಹಕರು ಬಂದ್ರೆ ಒಂಥರ ಇದು ಒಳ್ಳೇದಿರ್ಬೇಕಂದ್ರೆ ಬ್ರಾಂಚ್ಗಳೆಲ್ಲ ಚಂದ ಒಂದೇ ಎಲ್ಲ ಪೇಂಟ್ ಒಂದೇ ಥರ ಆಗಬೇಕು. ಈ ಥರ ಮಾಡಿ ಹೊಸ ಯೋಜನೆ ಮಾಡ್ಬೇಕು ರೀ. ಡಿಪಾಸಿಟಿಗೆ ಇದ್ದಿದ್ದು ಹೋಗಿ ನಾವು 8,000 ಕೋಟಿ ತಗ ಒಯ್ಬೇಕು. ಶತಮಾನ ಮಾಡೋದು ಅಪಾಯಿಂಟ್ಮೆಂಟ್ ಮೋಸ್ಟ್ಲಿ ಹೊಸ ಆಡಳಿತ ಮಂಡಳಿ ಬಂದ ನಂತರ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಅಕ್ಟೋಬರ್ದಾಗ ಹೆಚ್ಚು ಕಮ್ಮಿ ನಮ್ದು ಇಲೆಕ್ಷನ್ ಬರ್ತಾಯಿದ್ರೆ ಅದು ಆದ ಕೂಡಲೇ ಯಾಕಂದ್ರೆ ಗೌರ್ಮೆಂಟ್ ಈಗ ಕೊಟ್ಟಿದ್ರೆ ಚಲೋ. ಯಾಕಂದ್ರೆ ನಾವು ಪ್ರಮೋಷನ್ ಕೊಟ್ಬಿಟ್ಟಿದ್ವಿ ಎಲ್ಲರಿಗೂ. ಪ್ರಮೋಷನ್ ಕೊಟ್ಟವ್ರು ಮ್ಯಾಗ್ ಪೋಸ್ಟಿಂಗ್ ಕೊಡಬೇಕು ಕೆಳಗೆ ಹೊಸ ಅಪಾಯಿಂಟ್ಮೆಂಟ್ ಆಗಲೇಬೇಕು, ಇಲ್ಲ ನಮಗೆ ಭಾಳ ತೊಂದರೆ ಆಗ್ತೈತೆ ಅದು. ಸೊ ಅವನ್ನೆಲ್ಲ ಇಂಥವೆಲ್ಲ ಹೊಸ ಯೋಜನೆ ಇಟ್ಕೊಂಡು ಮಾಡಕತ್ತವ್ರಿ. ಮತ್ತು ಜೊತೆಗೆ ಅಲ್ಲ, ಮತ್ತೊಂದು ಹೇಳ್ತಾರೆ ವಿಶೇಷವಾಗಿ ರೀ. ಮೊಬೈಲ್ ಬ್ಯಾಂಕಿಂಗು ಇದೆಲ್ಲ ಹೊಸ ಇಂಪ್ಲಿಮೆಂಟ್ ಡಿಸ್ಟ್ರಿಕ್ಟ್ ಈಗ ಅಲ್ಲ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬೇರೆ ಬ್ಯಾಂಕ್ ಡಿಫ್ರೆನ್ಸ್ ಹೇಳ್ತೀನಿ ಮೊದಲನೇದಾಗಿ. ಬೇರೆ ಬ್ಯಾಂಕ್ದವ್ರು ಏನು ನ್ಯಾಷನಲ್ ಬ್ಯಾಂಕ್ ಇರಲಿ, ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಇರಲಿ, ಪ್ರೈವೇಟ್ ಬ್ಯಾಂಕ್ ಇರಲಿ, ಅವ್ರು ಏನು ಕೆಲಸ ಮಾಡ್ತಾರೆ ಎಲ್ಲ ಕೆಲಸ ನಮ್ಮ ಬ್ಯಾಂಕ್ನಾಗ ಕೂಡ ಆಗ್ತಿರ್ತದೆ, ಯಾವುದೇ ಟೈಪ್ ಆಫ್ ಲೋನ್ಸ್. ಬಟ್ ವಿಶೇಷ ಅಂದ್ರೆ 0% ಲೋನ್ ಏನು ಸರ್ಕಾರ ಬರ್ತದೆ ಅದು DC ಬ್ಯಾಂಕ್ ಥ್ರೂನ ಬರ್ತದೆ, ಹೊರತು ಬೇರೆ ಕಡೆಯಿಂದ ಬರೋದಿಲ್ಲ. ಇದಷ್ಟ ಎಕ್ಸ್ಟ್ರಾ ಆ್ಯಡೆಡ್ ಫೀಚರ್. ಎಲ್ಲರೂ ಉಳ್ಕಿದ್ದು ಎಲ್ಲಾನ ಮಾಡ್ತೀವಿ, ರೋಸ್ಟರ್ ಪದ್ಧತಿ ಅಳವಡಿಕೆ ಮಾಡ್ತಾ ಇಲ್ಲ. ಆಲ್ರೆಡಿ ಮಾಡಿದೀವಿ. ಅಲ್ಲ ಈಗ 17 ಲಾಸ್ಟ್ ಟೈಮ್ ಒಂದು ಯಾರೋ ಒಂದು ಬ್ಯಾಂಕಿಗೆ ಇಬ್ಬರು ಮ್ಯಾನೇಜರ್ ಆಗಿದ್ರು. ಇಲ್ಲ ಈಗ ಹೆಚ್ಚುವರಿ ಪೋಸ್ಟ್ ಗಲಾಟೆಗಿದೆ ಸರ್. ಅಲ್ಲ 17, 18 2 ಸಲ ಅಪಾಯಿಂಟ್ಮೆಂಟ್ ಮಾಡಿದವ್ರೆ. ಮಾಡಿದಾಗ ನೀವು 3 ಅಲ್ಲ, ಸಿಬ್ಬಂದಿ ನಡುವೆ ಗಲಾಟೆ ಸ್ಟಾರ್ಟ್ ಇಲ್ಲ ಆಗಿಲ್ಲ. ನಾನು 90 ಲಾಸ್ಟ್ 1 ಮಂತ್ 5 ಸಲ ಅಪಾಯಿಂಟ್ ಮಾಡಿದ್ರೆ ಅಷ್ಟು ಕೆಲಸ ಮಾಡ್ತೀನಿ. ಸ್ಟ್ರೈಕ್ ಮಾಡಕ್ಕೂ ನಿಂತಿದ್ರು ಅವ್ರ ಸಿಬ್ಬಂದಿ. ಸರ್ ಈಗ ಪೋಸ್ಟಿಂಗ್ ಕೊಡ್ತಾಗ ಅದಕ್ಕೆ ಪೋಸ್ಟರ್ ಎಲ್ಲ ಡಂಪ್ ಆಗತ್ತೆ ನಿಮ್ಮ ಇದಕ್ಕೆ ಅಪಾಯಿಂಟ್ಮೆಂಟ್ದಾಗ ಅಷ್ಟೇ ಅವ್ರಿಗೆ ಸೊಸೈಟಿಗಳು ಹೆಚ್ಚಾಗಬೇಕನ್ನುವಂಥ ಈಗ ಸೊಸೈಟಿ ಇಡೀ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆದಾಗ ಸೊಸೈಟಿ ಇದ್ದ ಎಲ್ಲೂ ಇಲ್ಲ. ಪಂಚಾಯತಿ 5 ಆಗಿದೆ, ಹೆಚ್ಚು ಒಂದೇ ಇರ್ಬೇಕು ಪಂಚಾಯತಿ. ಈಗ ಲಾಸ್ಟ್ ಒಂದು 6 ತಿಂಗಳ ಹಿಂದೆ ಖರ್ಚು ವೆಚ್ಚದ ಮಾಹಿತಿ ಕೇಳಿದ್ರು ಸರ್ ಹಿಂದಿನ ಅಧ್ಯಕ್ಷರು ರಮೇಶ್ ಹೆಗ್ಗಡೆಗೆ. ಖರ್ಚು ವೆಚ್ಚದ ಮಾಹಿತಿ ಏನು ಕರೆಕ್ಟ್ ಐತೆ? ಗಾಡಿ ಅವರು ರೆಸ್ಪೆಕ್ಟ್ ಮಾಡಿ ಈಗ ಫ್ಯಾಕ್ಟ್ರಿಗೆ ರಿಪೋರ್ಟ್ ಯಾರು ಇದೆ ಇವ್ರು ಮುಗಿಲಿಲ್ಲ ಆಮೇಲೆ ಕೇಳ್ತಾರೆ. 19,600 ಹೊಸ ಸದಸ್ಯರಿಗೆ ಸಾಲ ಕೊಟ್ಟಿದ್ದಂತೆ ಮಾಡ್ಕೊಂಡಿದ್ದ ಸದಸ್ಯರು ಅಥವಾ ಇದ್ದಿದ್ರ ಹಳೆ ಹೊಸ ಎಲ್ಲ PKP ಹಳೆ ಅದ್ರಾಗ ಹೊಸ ಎಷ್ಟು ಕೊಡ್ತೀವಿ ನ್ಯೂ ಮೆಂಬರ್ 3,78,000 ಕೊಟ್ಟಿದ್ರಲ್ಲಿ ಇವರು 19,000 ಹೊಸ ಮೆಂಬರ್ ಇವರು. ಅಲ್ಲಿ ಟ್ಯಾಕ್ಸ್ದಾಗ ಹೊಸ ಮೆಂಬರ್ ಅಂದ್ರೆ ಯಾರು ರೈತರು ಇನ್ನೂ ಸಾಲ ತಗೊಂಡಿರಲ್ಲ ಅವರೆಲ್ಲ ಹೊಸ ಮೆಂಬರ್ ಆಗ್ತಾರೆ. ಈಗ ಇನ್ನೂ ನೋಡೋದು ಹೊಸ ಮೆಂಬರ್ ಇನ್ನೂ ಬರ್ತಿರ್ತಾರೆ. ಹೊಸ ಶೇರ್ ಆಗಿ ಹೊಸ ಎರಡೂ ಇರ್ಬೋದು, ಶೇರ್ ಇರ್ಬೋದು ಎಂದು ಇರ್ಕಿಲ್ಲ. ಈಗ ಇನ್ನೊಂದು ವಿಷಯ, ಯಾಕಂದ್ರೆ ಅವ್ರು ಸಹದೇವ್ ಅವರು ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬಿಡೋಣ ಕನ್ಫ್ಯೂಸ್ ಕತ್ಲಾಗಿರೋದು ಜಿಲ್ಲಾದ ಮಂದಿರಿ. ಸೊ ಅದಕ್ಕೆ ಈಗ ಅದ ಹೇಳಿ ಅವ್ರು ಮೊನ್ನೆ ಡಾಕ್ಟರ್ ಮಾಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ರು, ಲೆಟ್ರ್ ಕೊಟ್ಟಿದ್ದಾರೆ. ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ DCC ಬ್ಯಾಂಕ್ದವ್ರು ಲೋನ್ ಕೊಡತ್ತಾರತ್ತ ಕ್ಲಿಯರ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿಗೆ ಲೋನ್ ಕೊಡತ್ತಿಲ್ಲ ರೀ, ಸೌಭಾಗ್ಯ ಲಕ್ಷ್ಮಿ ಕೊಡತ್ತಿಲ್ಲ. ಆ ಕಂಪ್ನಿ NCLTಗೆ ಹೋಗ್ತಾಯಿದ್ರೆ. NCLTಗೆ ಹೋದ ನಂತರ NCLTಯಲ್ಲಿ ಬೇರೆದವ್ರು ಅದನ್ನೊಂದು ಹರಾಜು ಮಾಡಿ ಕಂಪ್ನಿ ಆ ಫ್ಯಾಕ್ಟ್ರಿ ತೊಗೊಂಡ್ರೆ ಅದು
ಲಕ್ಷ್ಮೀನಾರಾಯಣ ಕಂಪ್ನಿ ಅಂತ ಒಂದು ಕ್ರಿಯೇಟ್ ಆಯಿತು. ಪಾದ ಅಂತ ಆಯಿತು. ಪಾದ ಆದಮೇಲೆ ಲಕ್ಷ್ಮೀನಾರಾಯಣನ್ ಅವರೊಬ್ಬರು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪ್ನಿ ಮಾಡ್ಯಾರ. ಲಕ್ಷ್ಮೀನಾರಾಯಣ ಕಂಪ್ನಿಯವ್ರು ಲೋನ್ಗೆ ಅಪ್ಲೈ ಮಾಡಿದ್ರು. ಲೋನ್ಗೆ ಅಪ್ಲೈ ಮಾಡಿದ್ಮೇಲೆ ನಮಗೆ ಅವರೆಲ್ಲ ಕೂಡಿ 3 ಬ್ಯಾಂಕ್ ಕೂಡಿದ್ವಿ ನಾವು. ಒಂದು ಬಾಗಲಕೋಟೆ, ಬೆಳಗಾವಿ, ಕೋಲ್ಹಾಪುರ. ಬಾಗಲಕೋಟೆ ಅವ್ರು ಕೊಡೋಕೆ ರೆಡಿ ಆಗಿದ್ದಿಲ್ಲ. ಬೆಳಗಾವಿ DCS ಬ್ಯಾಂಕ್, ಕೋಲ್ಹಾಪುರ ಕೂಡಿಕೆ 160 ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ. 160 ಕೋಟಿ ಲೋನ್ ಕೊಟ್ಟು 330 ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಜ್ ಮಾಡ್ಕೊಂಡ್ರಿ. DCS ಬ್ಯಾಂಕ್ ಹೆಸರಲ್ಲಿ 360 ಎಲ್ಲ ಬೇಕಾದ್ರೆ ನೀವು ಸಬ್ ರಿಜಿಸ್ಟ್ರಿ ಚೆಕ್ ಮಾಡ್ಬೋದು. ಅಷ್ಟನ್ನೆಲ್ಲನೂ ನಾವು ಸಬ್ ರಿಜಿಸ್ಟ್ರಿ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ದಾರೆ. ಅವ್ರಿಗೆ 8 ವರ್ಷ ಕಂತು ಕೊಟ್ಟಿದ್ದು ಅವ್ರಿಗೆ. ಅಂದ್ರೆ ನೀವು ಕಂತ ಬಡ್ಡಿ ಹಿಂಗೆ ಕಟ್ಟಬೇಕಂತೇಳಿ. ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗ ಅವರು ಕರೆಕ್ಟಾಗಿ ಮಾಹಿತಿ ಇದಾದ್ರು. ಸೊ ಈಗ ಲೋನ್ ಕೊಡಬೇಡತ್ತ ಅವ್ರು ಬರೀತಾರೆ. ಲೋನ್ ಅಕಸ್ಮಾತ್ ನಾವು ಕೊಡಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸಲ್ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ, ಸರಿ ಇಲ್ಲಾಂದ್ರೆ ಕೊಡ್ತಾರೆ. ಎಲ್ಲನೂ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದೀವಿ. ಆದರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ. ಎಲ್ಲ ಲೀಗಲಿ ಪ್ಲೇಜ್ ಮಾಡಿದ್ವಿ. 330 ಕೋಟಿ ಆಸ್ತಿ ನಮ್ಮ ಕೈ ಆಗೈತಿ. ಅಕಸ್ಮಾತ್ ಅವ್ರು 180 ಕೋಟಿ ಕಟ್ದಿಲ್ಲ ಅಂದ್ರೆ ಅದನ್ನು ಸವಾಲು ನಾನು ಮುಂದೆ ಮಾಡಿ ತೊಗೋತಂತೆ. ಕಂಪನಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಸರ್. ಹೊಸ ಕಂಪನಿ ತಗೊಂಡಾರಲ್ಲ, ಇಲ್ಲ ಕೇರ್ ಈಗ ಒಂದ್ಸಲ NCLT ಅವ್ರು ಡಿಕ್ಲೇರ್ ಆತಂದ್ರೆ ಅವ್ರಿಗೆ ಎಲ್ಲೂ ಬರಕ್ಕೆ ಬರಂಗಿಲ್ಲ. ಅವ್ರ ಕಂಪ್ನಿ ಒಳಗೆಲ್ಲ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯಾರೂ ಬರಂಗಿಲ್ಲ. ಕಂಪ್ನಿ ಹೊಸದಾಗಬೇಕಾಗ್ತೈತ್ರಿ. ಹೊಸದ ಕ್ರಿಯೇಟ್ ಮಾಡಿ ಮಾಡಬೇಕಾಗ್ತೈತಿ. ಮತ್ತು ಬೇರೆ ಏನು ಶುಗರ್ ಫ್ಯಾಕ್ಟ್ರಿಗಳಿಗೆ ಎಲ್ಲ ಲೀಗಲ್ ಪೇಪರ್ ತೊಗೊಂಡಿಲ್ಲ, ಅದೇ ಪ್ರಕಾರ ತೊಗೊಂಡು ಕರೆಕ್ಟ್ ನೋಡೇ ಕೊಟ್ಟಿದ್ದೀವಿ. ಈಗ ಅನಿವಾರ್ಯ ಒಂದೊಂದ್ಸಲ ಏನಾಗ್ತೈತಿ ರೀ, ಪೊಲಿಟಿಕಲ್ ಇರ್ತೈತೆ, ಬ್ಯಾಕ್ಗ್ರೌಂಡ್ ಇರ್ತೈತಿ. ಈಗ ಅವ್ರು ಮಾತೇಶ್ ಕರಾಡಿ ಅವ್ರು ಇಲೆಕ್ಷನ್ ಇರ್ತೈತ್ರಿ, ಅವ್ರು ಸೋತರು ಅಂತಲೇ ಮತ್ತೆ ಏನಾದ್ರು ಇಶ್ಯೂ ಮಾಡ್ಬೇಕಂತ ಮಾಡಿದಾರೆ ರೀ. ಅದಕ್ಕೆ ಅವ್ರು ಬೇಕಾದ ಅವ್ರು ಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನಾವು ಫೈಟ್ ಮಾಡೋಕೆ ರೆಡಿ ಅದವ್ರಿ. ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗ್ಬೋದು. ಅವ್ರು ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ದು, ನಾವು ಬ್ಯಾಂಕಿಂದ ಫೈಟ್ ಮಾಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಕೋಲ್ಹಾಪುರದವ್ರು 80 ಕೋಟಿ ಕೊಟ್ಟವ್ರು, ನಾವು 80 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಲೀಗಲಾಗಿ ಕೊಟ್ಟಿದ್ದಾರೆ. ಮತ್ತು ಅದನ್ನು 8 ವರ್ಷಗಳು ತುಂಬಬೇಕ್ರೆ. ತುಂಬಿದಿಲ್ಲ ಅಂದ್ರೆ ಪೂರ್ತಿ ಪ್ಲ್ಯಾಂಟ್, ಮಷಿನರಿ, ಲ್ಯಾಂಡ್ ಎಲ್ಲ ನಮ್ಮ ಬ್ಯಾಂಕ್ ಕಬ್ಜಾ ಇದೆ. ಈಗ ಇವತ್ತಿನ ವ್ಯಾಲ್ಯೂ 333 ಕೋಟಿ ಇದೆ. ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ತಪ್ಪು ಮೆಸೇಜ್ ಹೋಗ್ಬಾರದು ನಿಮ್ಮ ಮುಖಾಂತರ ಹೇಳತ್ತಾನೆ. ಮುಂದಿನ ಎಲೆಕ್ಷನ್ ತಯಾರಿ ಜೋರಾಗಿದೆ ಸರ್. ಅನೇಕ ಶಾಸಕರು ಮತ್ತು ಸಚಿವರು ಮಕ್ಕಳು ತಯಾರಾಗಿದ್ದಾರೆ ಸರ್ DCC ಬ್ಯಾಂಕ್ ಬರೋಕ್ಕೆ. ಅದೇ ಎಲ್ಲರೂ ಈಗ ಅದು ನಾವು ಸುದ್ದಿ ಕೇಳಿದ್ರಿ ಎಲ್ಲರೂ. ಅದಕ್ಕೆ ಸುಮ್ಮ ಎಲ್ಲ MLAಗಳಿಗೆ ಬ್ಯಾಂಕ್ ಬರೆದು ಕೊಟ್ಟು ಬಿಡ್ತೀವಿ. ಎಲ್ಲ ನೀವೇ ಆಗಿಬಿಡ್ರಪ್ಪ, ನಾವು ಉಳಿದವ್ರು ಬೇಡ ಅಂತೇಳಿ. ಈಗ ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಹೇಳಿದಂಗೆ ಎಲ್ಲರೂ MLAಗಳು ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. ಈಗ ಅಲ್ಲ, ಈಗ ಇಲ್ಲಿವರೆಗೂ ರಾಜಕಾರಣ ಮಟ್ಟಿಗೆ ಇರ್ಲಿದ್ದಕ್ಕೆ ಇಷ್ಟು ದೊಡ್ಡ ಮಟ್ಟದಾಗ ಬೆಳ್ಕೊಂಡು ಬಂತು ಸರ್. ಈಗ ರಾಜಕಾರಣ ಆಗೋದ್ರಿಂದ ಬ್ಯಾಂಕಿನ ಮೇಲೆ ಕೂಡ ಪರಿಣಾಮ ನೋಡೋಣ. ಬ್ಯಾಂಕಿನ ಇನ್ನೂ ಕೂಡ ರಾಜಕಾರಣ ಇಲ್ಲಲ್ಲ. ಹೊಸ ಎಲ್ಲ ಪಕ್ಷದವರು ಎಲ್ಲರೂ ಈಕೆ ಈಗ ಎಷ್ಟು ಹೊರಗೆ ನಮ್ಮ ಜಗಳ ಇದ್ದರು ಪೊಲಿಟಿಕಲಿ BJP ಕಾಂಗ್ರೆಸ್ ಬೇರೆ ಬೇರೆ. DCC ಬ್ಯಾಂಕ್ ವಿಚಾರ ಬಂದಾಗ ನೋಡಿ, ಅಲ್ಲಿ ಸತೀಶ್ ಅವ್ರ ಮಾರ್ಗದರ್ಶನ ಮ್ಯಾಗ ನಾವು ಇಲೆಕ್ಷನ್ ಮಾಡಿದ್ವಿ ರೀ. ಅಧ್ಯಕ್ಷದು ಪ್ರಭಾಕರ್ ಕೋರೆ ಸಾವುಕಾರದವ್ರು, ಲಕ್ಷ್ಮಣ್ ಸವದಿ ಅವರದಾರು, ರಮೇಶ್ ಕತ್ತಿದು ಕೆಲವೊಂದು ಟೈಮ್ ಸಲಹೆ ತಗೋದು. ಇಲ್ಲೆಲ್ಲ ಅಲ್ಲಿ ಬ್ಯಾಂಕ್ ಒಳಗಡೆ ಹೋದ ನಂತರ ಪಾಲಿಟಿಕ್ಸ್ ಒಟ್ಟ ಮಾಡೋದು. ಅಲ್ಲಿ ಪಾಲಿಟಿಕ್ಸ್ ಮಾಡಿದ್ದಾರೆ, ಅದ್ರ ಇಫೆಕ್ಟ್ ರೈತರಿಗೆ ಆಗ್ತದೆ. ಅದಕ್ಕೆ ಯಾವತ್ತೂ ಯಾರೇ ಇದ್ದರೂ ಅಲ್ಲಿ ಮಾಡೋದು ಬೇಡ, ಹೊರಗಡೆ ರಾಜಕೀಯ ಮಾಡೋಣ. ಬ್ಯಾಂಕ್ನವ್ರಿಗೆ ಏನಲ್ಲ ರೀ, ಈಗ ಅವ್ರೇನು 5,000-6,000 ಕೋಟಿ ಡಿಪಾಸಿಟ್ನ ನಾವು 10 ಟಾರ್ಗೆಟ್ 8,000 ಕೋಟಿಗೆ ನಾವು ಹೋದ್ವು ಅಂದ್ರೆ ಅದರಿಂದ ರೈತರಿಗೆ ಬೇರೆ ಬೇರೆ ಇದಕ್ಕೆ ಅನುಕೂಲ ಆಗ್ತೈತೆ ರೀ. ಈಗ ನೀವು ನ್ಯಾಷನಲೈಸ್ ಬ್ಯಾಂಕ್ನಾಗ ಲೋನ್ ತೊಗೊಳಕ್ರೆ ಎಷ್ಟು ಕಾಡ ಸರ್ ನಿಮ್ಗೆ ರೀ? ಇಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ? ನಿಮ್ಮ ಕುಟುಂಬದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಈಗ ನಾ ಅತಿ ಮಾಡೋದಿಲ್ಲ ರೀ. ರಾಹುಲ್ ಜಾರಕಿಹೊಳಿ ಅವರು ರಾಜಕೀಯದಿಂದ ಬಿಜೆಪಿ ಬಿಜೆಪಿ ಚವಾಗಿ ಸರ್ ಅಲ್ಲ ಆಗಿರ್ಬೇಕ್ರೆ. ಈಗ ನಾನು ವೈಯಕ್ತಿಕ ಸ್ಪರ್ಧೆ ಮಾಡೋದಿಲ್ಲ. ಆದರೆ ಇಲೆಕ್ಷನ್ ಮಾಡಿಸು, ನಮ್ದು ಟೀಮ್ ಗೆಲ್ತು, ಮತ್ತು ನಾವು ಅಕ್ಟೋಬರ್ಗೆ ನಾವ ಗೆದ್ದು ನಮ್ಮ ಗ್ರೂಪೇ ಬರೋರು ನಾವು. ಗೊತ್ತಿಲ್ಲ ಈಗ ಹಂಗಿಲ್ಲ ರೀ. ಈಗ ನೋಡಿ ಏನಲ್ಲ ರೀ, ಈಗ ಇಲೆಕ್ಷನ್ದಾಗ ಈ ಕೋರೆ ಅವ್ರು ಇರ್ತಾರೆ ರೀ, ನಾವು ಇರ್ತೀವಿ, ಲಕ್ಷ್ಮಣ್ ಸವದಿ ಅವ್ರು ಇರ್ತಾರೆ, ಸತೀಶ್ ಉಸ್ತುವಾರಿ ಮಂತ್ರಿ ಇರ್ತಾರೆ, ಜೊಲ್ಲೆ ಅವ್ರು ಇರ್ತಾರೆ, ರಮೇಶ್ ಜಾರಕಿಹೊಳಿ ನಾವೆಲ್ಲ ಕೂಡ ಈಗ ನಾವೆಲ್ಲ ಗ್ರೂಪ್ ಆಗಂದು ಮಾಡೋದ್ನಾಗ ರೀ ಕೆಲವೊಂದು ಬೇರೆದವ್ರು ಇಲೆಕ್ಷನ್ ಇದ್ರು ನಿಲ್ಬೋದು ರೀ. ಅದನ್ನು ಅವ್ರಿಗೆ ಬ್ಯಾಡ್ ಅನ್ನೋಕೆ ಹೋದ ಸಲ ಇಲ್ಲ, ಎಲ್ಲ ಕಾಂಪ್ರಮೈಸ್ ಮಾಡಿದ್ದಿಲ್ಲ ರೀ. 15ರಾಗ ಆಗಿತ್ತು ರೀ. ಈಗ ನಾವೆಲ್ಲ ಅಷ್ಟು ಮಂದಿ ಲೀಡ್ರ್ ಕೂಡ ಬ್ಯಾಂಕ್ ಹಿತದೃಷ್ಟಿಯಿಂದ ಅನ್ಅಪೋಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಅನಿವಾರ್ಯವಾಗಿ ಇಲೆಕ್ಷನ್ ಬರ್ತಂದ್ರೆ ಮತ್ತೆ ಇಲೆಕ್ಷನ್ ಮಾಡ್ತಾರೆ. ಮತ್ತೆ ಶತಮಾನೋತ್ಸವ ವಿಶೇಷತೆ ಏನು? 100 ವರ್ಷ ಆತಲ್ಲ ರೀ. 100 ವರ್ಷ ಆಗಿದ್ದಕ್ಕೆ ಎಲ್ಲ ವಿಶೇಷ ಕಾರ್ಯಕ್ರಮ ಅಂದರೆ ವಿಶೇಷ ಅಂದರೆ ಅದನ್ನೊಂದು ಸಂಕಲ್ಪ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಮ್ಗೆಲ್ಲರಿಗೂ ಅವೇರ್ನೆಸ್ ತಂದು ನಮ್ಮ ಎಂಪ್ಲಾಯ್ಗಳಿಗೆ ಈಗ 5 ತಿಂಗಳಿಗೆ ಕಾರ್ಯಕ್ರಮ ದೊಡ್ಡದು ಒಂದು ಪೆಂಡಾಲ್ ಬೆಳೀತು ರೀ. ದೊಡ್ಡ ಪೆಂಡಾಲ್ ಬರೋದು ಎಷ್ಟು ಊಟ ರೀ.
ಅದಕ್ಕೆ ಅಷ್ಟೇ ಖರ್ಚು ಮಾಡ್ತಾರೆ, ಉಳಿದಿದ್ದೆಲ್ಲ ಬ್ಯಾಂಕ್ ರಿಪೇರಿ ಮಾಡಕ್ಕೆ ಹಾಕ್ಬಿಡ್ತಾರೆ. ಎಲ್ಲ ಬ್ರಾಂಚ್ಗಳು ಹೊಸದಾಗಿ ಮಾಡ್ತೀವಿ. ರೈತರಿಗೆ ಮತ್ತೆ ಹೊಸ ಸ್ಕೀಮ್ಗಳು ಏನಾದರೂ ಅಲ್ಲ ಕೇಳಿ 3,000 ಕೋಟಿ ಲೋನ್ ಕೊಟ್ಟಿದ್ರಲ್ಲ ರೀ, ಅದ ದೊಡ್ಡ ಸಾಧನೆ. ಯಾಕಂದ್ರೆ ರೀ ಸರ್ಕಾರ ಕೊಡದಿದ್ದಕ್ಕೂ ನಾವು ಹಾಕಿ ಕೊಟ್ಟಿದ್ದೇವೆ. ಹಾಕಿಕೊಟ್ಟಿದ್ದು ಬೇರೆ ಕಡೆ ರೀ. ಈಗ ಮಂಗಳೂರು DCC ಬ್ಯಾಂಕ್ ಅವ್ರು ಜಾಸ್ತಿ ಕಮರ್ಷಿಯಲ್ಗೆ ಹೋಗ್ತಾರೆ ರೀ, ಬಾಗಲಕೋಟದವ್ರು ಕಮರ್ಷಿಯಲ್. ನಾವು ಹೈಯೆಸ್ಟ್ ಅಂದ್ರೆ ರೀ 3,000 ಕೊಟ್ಟಿದ್ರೆ ಅಂದ್ರೆ ಅದು ರೈತರಿಗೆ ಭಾಳ ಅನುಕೂಲ ಐತಿರ. ಅದ್ರ ಅದನ್ನ ಇನ್ನೂ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವು ಕಡೆ ದೊಡ್ಡ ರೈತರು ಜೀರೋ ಬಡ್ಡಿ ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ನಾವು ಅವ್ರ ಮುಂದೆ ಏನು ಮಾಡ್ತಾರ ಅಂತ ನೋಡಕ್ ಬರಲ್ಲ. ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ಕೊಟ್ಟಿದ್ದೀರಿ ಅಂತ ಗೊತ್ತಿಲ್ಲ ಎಲಿಜಿಬಲ್ ಇಲ್ಲ 16 ಆಗೋದ್ರಿ. 15 ತಾಲೂಕು ಒಂದೊಂದು ಡೈರೆಕ್ಟ್ರು, ಒಂದು ಅದರ್ಸ್ ಎಲ್ಲ ಕೂಡ ಬಂದ್ರಿ. 16 ಜನ ಬೋರ್ಡ್ ಆಫ್ ಡೈರೆಕ್ಟ್ರಿ, ಒಂದು ಅಪೆಕ್ಸ್ ಬ್ಯಾಂಕ್, ಒಂದು DRO ಬೋರ್ಡ್ 18 ಮಂದಿ ಇರ್ತದೆ. ಯಾರಿಗೆ ರೀ ಅಂದ್ರೆ ಈಗೆಲ್ಲ ಕುಂತು ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಪ್ರೋಟೋಕಾಲ್ ಪ್ರಕಾರ ಮತ್ತು ಸ್ಟೇಟ್ದವ್ರನ್ನ ಕರಿಬೇಕಾಗ್ತೈತಿ ರೀ, ಸೆಂಟ್ರಲ್ದವ್ರನ್ನ ಕರಿಬೇಕಾಗೈತಿ. ಇಲೆಕ್ಷನ್ ಇರೋದ್ರಿಂದ ಮತ್ತೆ ಎಲ್ಲರೂ MLAಗಳು ಬಂದು ಕೊಡ್ತಾರೆ. ಅದಕ್ಕೆ ನೋಡಾಕ್ತದೆ ಏನು ಮಾಡ್ತಾರೆ. ಇಷ್ಟು ನಿರ್ದೇಶಕರೇ ಕೆಲವು ಹಾಲು ಒಕ್ಕೂಟ ಅವೆಲ್ಲ ಹೋಗ್ತಾವೆ ಸರ್. ಅವೆಲ್ಲ ಹೋಗಿ ಅದರ್ಸ್ ಒಳಗೆ ಒಂದೇ ಬಂದುಬಿಡ್ತೈತೆ. ತಾಲೂಕು ಹೆಚ್ಚೋದಕ್ಕೆ ಈಗ ಅದು 5 ಸೀಟ್ ಇದ್ದದ್ದು 6 ಮರ್ಜ್ ಆಗಿ ಒಂದೇ ಆಗ್ತೈತಿ. ಈಗ ಅವಾಗ ಆಟೋಮೆಟಿಕ್ ಕೆಲವೊಂದು ಅನಿವಾರ್ಯ. ತಾಲೂಕು ಹೆಚ್ಚಾವ ಸರ್, ತಾಲೂಕಿಗೆ ಕೂಡ ಬೇರೆ ಹಾಕೋರು ತಾಲೂಕು ಒಬ್ಬರು ಕೊಡ್ತಾರೆ. ಹೊಸ ತಾಲೂಕು ಈಗ ಮೊದಲು ನಮ್ಗೆ ಗೋಕಾಕ್ ಬಂದಿತ್ತು ರೀ, ಮೂಡಲ್ಗಿ ಆಗೋದ್ರೆ, ಚಿಕ್ಕೋಡಿ ಬಂದಿತ್ತು, ನಿಪ್ಪಾಣಿ ಆಗೋದ್ರೆ, ಬೈಲೊಂಗಲ್ ಬಂದಿತ್ತು, ಕಿತ್ತೂರು ಆಗೋದು. ಅಂದ್ರೆ ಹಿಂಗೆ ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್ ಅಷ್ಟೇ ಉಳಿತಾರೆ. ಬಟ್ ಅದರ್ಸ್ದಾಗಿಂದ ಒಂದು 5 ಜನ ಕೂಡ ಒಂದಾಗ್ತಾರೆ. ಈಗ ಇಂಡಸ್ಟ್ರಿ, ಡೈರಿ, ಆಮೇಲೆ ಕ್ರೆಡಿಟ್ ಸೊಸೈಟಿ, ಆಮೇಲೆ ಮತ್ತು ಬೇರೆ ಬೇರೆ ಹಾಲು ಒಕ್ಕೂಟ ಇದೆ, ನಮ್ಮ ಎಣ್ಣೆ ಸೊಸೈಟಿ, ಇವೆಲ್ಲ ಸೇರಿ ಒಂದಾಗ್ತದೆ. ನಾವು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ರೀ. ಅವರೇ ತಿಳ್ಕೊಂಡು ನಾವು ಹೆಂಗೆ ಹೇಳೋಕ್ಕಾಗ್ತದೆ. ಇಲೆಕ್ಷನ್ ಇತ್ತು ಅಂದ್ರೆ ಅಲ್ರಿ. ಈಗ ಬ್ಯಾಂಕಿಗೆ ಸರ್ಕಾರ ಆಗ್ಬೇಕಾದ್ರೆ 3 ವರ್ಷ ಆಗ್ಬೇಕಾದ್ರೆ ಸಿಬ್ಬಂದಿಗಳ ಶ್ರಮ ಭಾಳ ಇರ್ತದೆ. ಅವಧಿಯೊಳಗೆ ಸಂದರ್ಭದೊಳಗೆ ಅವ್ರಿಗೇನಾದರೂ ಈಗ ಎಷ್ಟು ಮಂದಿ ಇನ್ನೂ ಅದಾರಲ್ಲ, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾರೆ. ಯಾರ್ಯಾರು ಇದೆಲ್ಲ ಎಷ್ಟು ಮಂದಿ ಇನ್ನೂ ಅದಾರ, ಅವ್ರು ಕರೆದು ಅವ್ರು ಗೌರವ ಕೊಟ್ಟು ಸತ್ಕಾರ ಮಾಡಿ ಡೆಫಿನೆಟಾಗಿ ಅವ್ರಿಗೆ ಒಂದು ಇದು ಮಾಡ್ತಾರೆ. ಅದಕ್ಕೆ ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಸುಗಂಧಿಯರ ಒಂದೇ ವಿನಂತಿ, ಮೊನ್ನೆ ತಾವು ಹಾಲು ಒಕ್ಕೂಟದ ಏನು ಪ್ರಚಾರ ಮಾಡಿದ್ರೆ ಇಡೀ ರೈತ ಸಮುದಾಯ ಭಾಳ ಖುಷಿ ಐತ್ರಿ. ಅಂದರೆ DCC ಬ್ಯಾಂಕ್ ಬಗ್ಗೆ ನಿಮ್ಗೆ ಅಪಪ್ರಚಾರ ಮಾಡತ್ತಿದ್ರೆ ಎಲ್ಲ ಚಲೋ ನಡೆದೈತಿ. ಅದಕ್ಕೆ ತಮ್ಮ ಮುಖಾಂತರ ರೈತರಿಗೆ ಒಂದು ಸಂದೇಶ ಹೋಗೋದು ವಿನಂತಿ ನಮಗೆ. ಯಾಕಂದ್ರೆ ಈಗ ಅಲ್ಲಲ್ಲ, ಈಗ ಶತಮಾನೋತ್ಸವದಲ್ಲಿ ಏನು ನೀವು ಕೊಟ್ಟಿದ್ದೀರಿ ವರ್ಕರ್ಗೆ ಅಂತಂದ್ರಿ, ಈಗ ಹಳಿ ವರ್ಕರ್ ಏನು ಮೊದಲಿಂದ ದುಡ್ದಾರು ರಿಟೈರ್ ಆಗಿದ್ದಾರೆ. ನಾವು ಇದ್ದವ್ರಿಗಂತೂ ಈಗ ರಿಟೈರ್ಮೆಂಟ್ ಅಂತ ಪೆನ್ಷನ್ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೂ 5,000 ಪೆನ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹಳಿ ಯಾರ್ಯಾರು ಈಗ ಜೀವಂತವಾಗಿದ್ದಾರೆ, ರಿಟೈರ್ ಅದಾವ 300 ಜನ ಅಲ್ರಿ, 300 ಅಲ್ಲ 300 ಜನ ಇಟ್ಕೊಂಡ್ರೆ ಮತ್ತು ಅವ್ರ ಮಿಸಸ್ ಅವ್ರ ವಾರಸ್ದಾರಿಗೆ 2 ವರ್ಷ. ಈಗ ಪ್ರತಿ ತಿಂಗಳ 5,000 ಕೊಡಾಗಿದೆ. 500 ಜನ ಈಗ 710